ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ನಾನು 8:30ಗೆ ಎದ್ದೆ. ಸಂಡೇ ಅಲ್ವಾ, ಇನ್ನು ಅಟ್ಲೀಸ್ಟ್ ಸಂಡೇ ಕೂಡ ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದೆ. ಬಟ್ ವೀಕ್ ಫುಲ್ಲು ಎದ್ದಿರ್ತೀವಲ್ಲ, ಸಂಡೇ ಕೂಡ ನಮಗೆ ಅದೇ ಟೈಮ್ಗೆ ಎಚ್ಚರಿಕೆ ಆಗಿಬಿಡುತ್ತೆ, ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕೂಡ ನನಗೆ ಹಂಗೆ ಆಯಿತು. ಆಮೇಲೆ ನೆನೆಸ್ಕೊಂಡೆ, ಇವತ್ತು ಸಂಡೇ ಅಲ್ವಾ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೀನಿ. ಇವಾಗ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ವಾಕ್ ಹೋಗಿದ್ದಾರೆ. ನಾನಿನ್ನು ಎದ್ದು ಫ್ರೆಶ್ ಅಪ್ ಆದೆ. ಬಿಸಿನೀರು ಕೂಡ ಕಾಯಿಸಿಟ್ಟಿದ್ದಾರೆ. ಇವಾಗ ಬಿಸಿನೀರು ಕುಡಿಬೇಕು ಫಸ್ಟು. ಆ್ಯಂಡ್ ಇವತ್ತು ಬಂದು ಬ್ರೇಕ್ಫಾಸ್ಟು ಮಸಾಲೆ ದೋಸೆ ಪ್ರಿಪೇರ್ ಮಾಡ್ತೀನಿ ಮನೇಲಿ. ಟೈಮ್ ನೋಡಿದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಬೇಗ ಮಾಡಬೇಕು. ಈಗ ಮಕ್ಕಳು ವಾಕಿಂದ ಬಂದಿದ ತಕ್ಷಣ ಕೇಳ್ತಾರೆ ಮಾಡಿದ್ಯಾ ಅಂತ. ಸೊ ಬೇಗ ಪ್ರಿಪೇರ್ ಮಾಡೋಣ. ನೀರು ಕುಡಿದು ಓಕೆ ಬಾಯ್. ಲೇಟಾಗಿದ್ದರೆ ಇದೇ ಥರ ಇರುತ್ತೆ ಟೆನ್ಷನ್ನು, ಅದಕ್ಕೆ ಬೇಗ ಎದ್ದೇಳಬೇಕು. ಆ್ಯಂಡ್ ಇವತ್ತು ಟೆನ್ಷನ್ ಅಂದರೆ ನಮ್ಮ ಹಸ್ಬೆಂಡ್ ಶಾಪ್ಗೆ ಹೋಗ್ಬೇಕಲ್ವಾ, ಇನ್ನು ಅವ್ರು ಮತ್ತೆ ಲೇಟ್ ಆಯಿತು ಅಂದರೆ ಇನ್ನು ಹಾಗೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಶೇಂಗಾ ಚಟ್ನಿ ಅಂತೂ ಕಂಪಲ್ಸರಿ. ದೋಸೆ ಯಾವಾಗ ಮಾಡಿದ್ರು ಶೇಂಗಾ ಚಟ್ನಿ ಕಂಪಲ್ಸರಿ ಮಾಡಲೇಬೇಕು. ಮತ್ತು ಇನ್ನೊಂದು ಕಡೆ ಇದು ದೋಸೆಗೆ ಅಪ್ಲೈ ಮಾಡೋಕ್ಕೆ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಆಲೂನ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಶೇಂಗಾ ಚಟ್ನಿ. ನೋಡಿ, ಇಲ್ಲಿ ನಾನು ಒಣಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ತರಿಯಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾವು ದೋಸೆಗೂ ಅಪ್ಲೈ ಮಾಡ್ಕೊತೀವಿ, ಅದ್ರ ಜೊತೆ ದೋಸೆಗೆ ಚಟ್ನಿ ಥರನೂ ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಶೇಂಗಾ ಚಟ್ನಿ ಅಂತೂ ಆವಾಗಲೇ ರುಬ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಆ್ಯಂಡ್ ಇನ್ನೊಂದು ಕಡೆ ಬಂದು ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಕೆಂಪು ಚಟ್ನಿಗೆ ಕೂಡ ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಕೆಂಪು ಚಟ್ನಿನ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆ ರೆಡ್ ಚಟ್ನಿ ಕೂಡ ರೆಡಿ ಆಗ್ತಾ ಇದೆ. ಒಂದು 2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 2 to 3 ಡೇಸ್ ಹೊರಗಡೆನೆ ಸ್ಟೋರ್ ಮಾಡ್ಕೋಬೋದು. ನೋಡಿ, ನಮ್ಮ ಮಕ್ಕಳು ಆವಾಗಲೇ ಕೇಳಿದ್ರು ಒಂದು 2-3 ಸತಿ ದೋಸೆ ಆಯ್ತಾ ಅಂತ. ಸೊ ನೋಡಿ, ಟಿ.ವಿ ಹಾಕ್ಕೊಟ್ಟಿದ್ದೀನಿ. ಟಿ.ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವಾಗ ಫಾಸ್ಟಾಗಿ ನಾನಂತೂ ಅಡುಗೆನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಕ್ಕಿನ ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡಿ ಈ ಥರ ಸಿಲ್ವರ್ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಚೆನ್ನಾಗೇ ಫರ್ಮೆಂಟೇಷನ್ನೇ ಆಗಿಲ್ಲ, ಅಂದರೆ ಚೆನ್ನಾಗಿ ಹುಕ್ಕಿ ಬಂದಿಲ್ಲ. ರಿಯಲಿ ನನಗೂ ಬೇಜಾರಾಯಿತು. ಸೊ ನಾವು ಯಾವಾಗಲೂ ಸ್ಟೀಲ್ ಪಾತ್ರೆ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ಕಲ್ಲಿ ಹಾಕಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಅನ್ನೋದು ಆಗತ್ತೆ. ಸೊ ನಾನಂತೂ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾವಾಗಲೂ ನಾವು ಸ್ಟೀಲಲ್ಲೇ ಹಾಕಿಡೋದು, ಬಟ್ ನೋಡೋಣ ಆಗುತ್ತೇನೋ ಅಂತ ಹೇಳಿ ಹಾಕಿದೆ. ನಾನು ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಎಲ್ಲ ಥರನೂ ಹಾಕಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಹೇಗೆ ಮಾಡ್ತೀನೋ ಅದೇ ಥರನೇ ಮಾಡಿದ್ದೀನಿ. ಸೊ ನೀವು ಕೂಡ ಯಾವತ್ತೂ ಸಿಲ್ವರ್ ಪಾತ್ರೆಗೆಲ್ಲ ಹಾಕಿಡಬೇಡಿ. ಸ್ಟೀಲೆಲ್ಲ ಹಾಕಿ, ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಿ. ತುಂಬ ಚೆನ್ನಾಗಿ ಹುಕ್ಕಿ ಬರುತ್ತೆ ಹಿಟ್ಟು. ನಮಗೆ ದೋಸೆ ಬ್ಯಾಟರ್ ಇಲ್ಲ ಇಡ್ಲಿ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟೇಷನ್ ಆಗಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ ದೋಸೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಓಕೆ ಅಂತ ಬಂತು. ಇನ್ನೇನು ಮಾಡೋದು. ಬಟ್ ದೋಸೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ಇವಾಗ ಮಸಾಲೆ ದೋಸೆನಂತೂ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೇಲಂತೂ ಮಸಾಲೆ ದೋಸೆ ಮಾಡಿದ್ರೆ ಎಲ್ಲ ದೋಸೆನೂ ಇದು ಖಾರನ ಅಪ್ಲೈ ಮಾಡೇ ಕೊಡಬೇಕು. ಖಾರ ಎಲ್ಲ ಚೆನ್ನಾಗೇ ತಿಂತಾರೆ ನಮ್ಮ ಮಕ್ಕಳು ಕೂಡ ಇಬ್ಬರೂ. ನಮ್ಮ ಹಸ್ಬೆಂಡೇ ಇನ್ನೂ ಕಮ್ಮಿ ಖಾರ ಹಾಕು ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಇಬ್ಬರು ತುಂಬ ಚೆನ್ನಾಗೇ ತಿಂತಾರೆ. ಇವನ್ ನಾನು ಕೂಡ ಚೆನ್ನಾಗೇ ತಿಂತೀನಿ. ನಾವು ಯೂಶ್ವಲಿ ಚಪಾತಿ ದೋಸೆಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ತೀವಲ್ಲ ಮೇಲ್ಗಡೆ. ಆವಾಗ ನಾವು ಆಯಿಲ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ಳೋರು, ನೀವು ಆಯಿಲ್ ಬದಲಾಗಿ
ತುಪ್ಪ ಇಲ್ಲ ಅಂತಂದರೆ ಬಟರ್ ಆದರೂ ಯೂಸ್ ಮಾಡ್ಬೋದು. ನಾನಂತೂ ನಮ್ಮ ಹಸ್ಬೆಂಡ್ಗೆ ಯಾವಾಗ ದೋಸೆ ಮಾಡಿದ್ರು ಹಸ್ಬೆಂಡ್ಗೆ ಮಕ್ಕಳಿಗೆ 3 ಜನಕ್ಕೂ ತುಪ್ಪ ಹಾಕಿ ಕೊಡ್ತೀನಿ. ನನಗೆ ತುಪ್ಪ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನಂತೂ ಆಯಿಲ್ ಹಾಕ್ಕೊತೀನಿ. ಸೊ ಬನ್ನಿ ಎಲ್ಲರೂ ಮಸಾಲೆ ದೋಸೆ ತಿನ್ನೋಣ. ಬ್ರೇಕ್ಫಾಸ್ಟ್ ಆಯಿತು, ಮನೇಲಿ ಕೆಲಸ ಆಯಿತು. ಇವಾಗಂತೂ ಸ್ವಲ್ಪ ಫ್ರೀ ಮಾಡಿಕೊಂಡು ಫ್ರೂಟ್ ಜಾಮ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದು ಪೊಮಗ್ರೆನೇಟು, ಒಂದು ಆಪಲ್ಲು, ಒಂದು ಬೀಟ್ರೂಟು, ಒಂದು ಅರ್ಧ ವಾಟರ್ ಮಿಲನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇವಾಗ ಆ ಪೇಸ್ಟ್ನ ಈ ಥರ ಕಡಾಯಿಗೆ ಹಾಕ್ಕೊಂಡು ನಾನು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ಚೆನ್ನಾಗೆ ಬಾಯ್ಲ್ ಮಾಡ್ಕೊತೀನಿ. ಅಂದರೆ ಫ್ರೂಟ್ ಜಾಮು ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ, ಸೊ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ಮಾಡ್ತಾಯಿದ್ದೀನಿ ಆ್ಯಂಡ್ ಹೇಗೆ ಬರುತ್ತಂತ ನಾನು ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಒಂದು 5ರಿಂದ 10 ನಿಮಿಷ ಆಗಿದೆ. ಆಮೇಲೆ ಇಲ್ಲಿ ನಾನು ಸ್ವೀಟಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆನೂ ಹಾಕ್ಕೋಬೋದು. ನಾನು ಹೆಲ್ತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಈವನ್ ದೊಡ್ಡವರು ಶುಗರ್ ಪೇಷಂಟೂ ತಿನ್ಬೋದು ಬೆಲ್ಲ ಹಾಕಿದ್ರೆ. ಸಕ್ಕರೆ ಹಾಕಿದ್ರೆ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಒಂದು 15 ನಿಮಿಷ ಆಯಿತು. 15 ನಿಮಿಷಕ್ಕೆ ಈ ಥರ ಆಗಿದೆ. ಆಲ್ಮೋಸ್ಟ್ 50% ನಮಗೆ ಆಗಿದೆ. ಇನ್ನೂ ಆಗಬೇಕು, ಇನ್ನೂ ಗಟ್ಟಿಯಾಗಿ ಆಗಬೇಕು. ಸೊ ಇನ್ನೊಂದು 10 to 15 ಮಿನಿಟ್ಸ್ ಹೀಗೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಈಗ 1/2 ಅವರ್ ಆಯಿತು. ಎಷ್ಟು ಕ್ವಾಂಟಿಟಿ ಬಂದಿದೆ, ಎಷ್ಟು ಚೆನ್ನಾಗೇ ಬಂದಿದೆ. ಈಗ ಲಾಸ್ಟಲ್ಲಿ ಒಂದು ಅರ್ಧ ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಮತ್ತೆ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಇನ್ನು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ನಮಗೆ ಫ್ರೂಟ್ ಜಾಮ್ ಅಂತೂ ರೆಡಿ ಆಗುತ್ತೆ. ಶುಗರ್ ಜಾಸ್ತಿ ಇಲ್ಲದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ ತುಂಬ ಯಮ್ಮಿಯಾಗಿ ಟೇಸ್ಟಿಯಾಗಿ ಫ್ರೂಟ್ ಜಾಮ್ನ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಚಪಾತಿಗೆ ಮತ್ತು ಬ್ರೆಡ್ಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಯೂಟ್ಯೂಬಲ್ಲಿ ನೋಡೇ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಈಗ ಒಂದು ಡೌಟ್ ಬರ್ಬೋದು, ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಒಂದು ಸ್ವಲ್ಪ ಕ್ವಾಂಟಿಟಿನ ತಗೊಂಡು ಈ ಥರ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಆ ಪ್ಲೇಟ್ನ ತಿರುಗಿಸಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ನೋಡಿ. ಆ ಜಾಮ್ ಅನ್ನೋದು ಆ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಸ್ವಲ್ಪ ಕೂಡ ಸ್ಪ್ರೆಡ್ ಕೂಡ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಈ ತರ ಬಂದ್ರೆ ಸಾಕು, ಪರ್ಫೆಕ್ಟ್ ಆಗಿ ಜಾಮ್ ಆಗಿದೆ ಅಂತ ಹೇಳಿ. ನಾವು ಇದನ್ನ ಗಾಜಿನ ಡಬ್ಬ ಒಳಗಡೆ ಹಾಕೊಂಡು ಇವಾಗ ಫ್ರಿಜ್ ಅಲ್ಲೇ ಸ್ಟೋರ್ ಮಾಡ್ಕೊಂತೀನಿ. ಅಂದ್ರೆ ಆಚೆ ಇಟ್ರೆ ಹಾಳಾಗುತ್ತೋ ಇಲ್ಲ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಫ್ರಿಜ್ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ರಿಯಲಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ವಾಟ್ ಹ್ಯಾಪನ್ ಗವ್ಯಾ? You don't have chili. ಏನ ಸ್ವೆಟರಾ? ಚಿಕ್ಕ 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 ನಮ್ಮದು ವಿಂಡೋ ಸೀಟ್. ಓಕೆ ಚಲೋ ಅಂತ. ನೋ ನೋ ನೋ, ವೇರ್ ಆರ್ ಯು ಗೋಯಿಂಗ್? ನೋ ಗಮ್ಯ ಕಮ್ ದಿಸ್ ಸೈಡ್. ಬಾ ವಾಕ್ ಹೋಗೋಣ. ಬಾ ಗವಿ. ಬರಲ್ಲ ಏಕೆ? ರೆಡ್ ಲೈಟ್. ವಾಟ್ ಡು ಯು ಸೇ? ಐ ಸೇ red light. What do you say? I say stop. Red light. Illava. Important. Red light. What do you say? Yellow light. I say stop. Blue. No blue light. 3 ಮನೆ ಮಾಡ್ಕೊಂಡಿದ್ವಿ. ಯಾರು 3 ಮನೆ ಮಾಡ್ಕೊಂಡ್ರದು? ಜಸ್ಮಿತಾ ಅವರಾ? ನಾವೆಷ್ಟು ಮನೆ ಮಾಡ್ಕೊಳ್ಳೋಣ? ಅಷ್ಟು ಮನೆ ಮಾಡ್ಕೊಳ್ಳೋಣ? ನಿಮ್ಮ ಅಪ್ಪಗೆ ಹೇಳು ಆಯ್ತಾ? ಸೊ ವಾಕ್ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ನಾನು ನಮ್ಮ ಮಕ್ಕಳು. ಟೈಮ್ ಈಗ ಎಷ್ಟಾಗಿದೆ ಗೊತ್ತಾ? 6:20 ಆಗಿದೆ. ಇನ್ನೂ ಕತ್ಲಾಗಿಲ್ಲ, ಸ್ವಲ್ಪ ಚಳಿ ಆಗ್ತಾ ಇದೆ. ಸ್ವಲ್ಪ ಆಚೆ ಕರ್ಕೊಂಡು ಬಂದೆ. ಏನು ತೋರಿಸೋದು ಏನಂತ? ಇದು ಮೆಹಂದಿ ಸೊಪ್ಪಲ್ಲ, ಮೆಹಂದಿ ಸೊಪ್ಪು ಅಲ್ಲಿದೆ. ಇರು, ಮೆಹಂದಿ ಸೊಪ್ಪು ಇಲ್ಲಿದೆ. ಗಮ್ಯ ಅದೆಲ್ಲ ಮೇಲೆ ಇದೆ ಮೆಹಂದಿ ಸೊಪ್ಪೆಲ್ಲ, ಕೆಳಗೆಲ್ಲ ಕೀಳ್ಬಾರ್ದಾಯ್ತಾ? ನೋಡಿ ಇದೆಲ್ಲ ಕೂಡ ಮೆಹಂದಿ ಸೊಪ್ಪು. ಗೋರಿಂಟಾಕು.
ಇಂದ ಹಿಂಗೆ ರೋಡ್ಗೆ ನಡ್ಕೊಂಬಂದ್ರೆ ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು. ನಿಧಾನಕ್ಕೆ ನೋ ಗಮ್ಯ ನೋ ನೋಡು. ಸೊ ಈ ಕಡೆ ಎಲ್ಲ ಫುಲ್ ಪೀಸ್ಫುಲ್ ಆಗಿದೆ. ಈ ಕಡೆ ಬಂದ್ವಿ ವಾಕಿಂಗ್ ಹಂಗೆ ಬಂದರೆ ಈ ಕಡೆ ಎಲ್ಲ ಕೂಡ ಅಪಾರ್ಟ್ಮೆಂಟ್ಸೇ ಇರುತ್ತೆ. ಇಲ್ಲೆಲ್ಲ ಖಾಲಿ ಜಾಗ ನೋಡಿ, ಈ ಸೈಡಿಂದ ಅಪಾರ್ಟ್ಮೆಂಟ್ಸು, ಈ ಕಡೆ ತಿರುಗಿದ್ರೇನು ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ಸು, ಮತ್ತು ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸು. ಇದೆಲ್ಲ ಪ್ರೆಸ್ಟೇಜ್, ಅದೆಲ್ಲ ಏನು ಕಾಣಿಸ್ತಿದೆ ಅದೆಲ್ಲ ಪ್ರೆಸ್ಟೇಜ್ ಫುಲ್ಲು. ಬಾ ಆ ಕಡೆ ಎಲ್ಲ ಹೋಗ್ಬಾರ್ದು, ಬಾ ಬಾ. ಕತ್ಲಾಗ್ಬಿಡ್ತು. ಈಗ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ವೇರ್ ಇಸ್ ಗವ್ಯಗರಂತ? ಅವ್ನು ಚಿಕ್ಕ ಹುಡ್ಗ ಬೀರು, ಅವನು ಯಾಕೆ ಹೊಡಿತಾನೆ? ಒಂದು ಚಿಕ್ಕ ಹುಡ್ಗ ಹೊಡಿಯಕ್ಕೆ ಬಂದರೆ ಗವ್ಯ ಓಡೋಡಿ ಹೋಗ್ತಿದ್ದಾಳೆ ನೋಡಿ. ಬಾ ಗವ್ಯ, ಏನು ಮಾಡಲ್ಲ ಬಾ. ಅವನಿಗೆ ಚಿಕ್ಕ ಪಾಪಗೆ ಎದುರ್ತಾರೆ ಯಾರಾದ್ರೂ, ಚಿಕ್ಕ ಪಾಪಗೆ ಎದುರ್ತಾರ ನೋಡಲ್ಲ ಪಾಪು. ಅವನು ಸ್ಟ್ರಾಂಗ್ ಬಾಯ್ ಅವನು ಅಲ್ವಾ? ಸೇ ಬಾಯ್ ಗವ್ಯ, ಬಾಯ್ ಗವ್ಯ, ಬಾಯ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.